ಒಂದು ನ್ಯೂ ರಿಕ್ವೈರ್ಮೆಂಟ್ ಬಂದೈತಿ ಆರ್ಮಿ EOCದಿಂದ 723 ವೇಕೆನ್ಸಿ ಅದಾವು. ಯಾವ್ಯಾವ ಆಫೀಸರ ಅಸಿಸ್ಟೆಂಟ್ ಅನ್ನೋದ ನೆಕ್ಸ್ಟ್ ಹೇಳ್ತೀವಿ. 14th ನವೆಂಬರ್ ರಿಲೀಸ್ಡ್ ಆಗೈತಿ ನೋಟಿಫಿಕೇಶನ. ನೆಕ್ಸ್ಟ್ EOC ರಿಕ್ವೈರ್ಮೆಂಟ ಯಾವ ಆಫೀಸರ್ ಅನ್ನೋದು ಇಲ್ಲಿ ತೆಳಗೆ ಕೊಟ್ಟಾರು. ಫೈರ್ಮ್ಯಾನ, ಜೂನಿಯರ್ ಆಫೀಸರ, ಅಸಿಸ್ಟೆಂಟ, MTS ಇವೆಲ್ಲ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಪೋಸ್ಟ್ ಟೈಪ್ ಯಾವ್ಯಾವ ನೋಟಿಫಿಕೇಶನ್ ರಿಲೀಸ್ ಡೇಟ್ 14th ನವೆಂಬರ್ 2024. ಲಾಸ್ಟ್ ಡೇಟ 60 days ಟೈಮ್ ಕೊಟ್ಟಿರ್ತಾರೋ, ನೀವು ಯಾವಾಗ ಬೇಕಾದಾಗ ಅಪ್ಲೈ ಮಾಡ್ಬೋದು. 14th ಜನವರಿ ಲಾಸ್ಟ್ ಡೇಟ್. ಮಟೀರಿಯಲ್ ಅಸಿಸ್ಟೆಂಟ್ MA 19 ಪೋಸ್ಟ್ ಇಟ್ಟಾನು. ಜೂನಿಯರ್ ಆಫೀಸಿಯಲ್ ಅಸಿಸ್ಟೆಂಟ್ 27 ಪೋಸ್ಟ್ ಇಟ್ಟಾನು. ಸಿವಿಲ್ ಮೋಟಾರ್ 4 ಪೋಸ್ಟ್ ಇಟ್ಟಾನು. 10th ಕ್ಲಾಸ್ ವಿತ್ ಸಿವಿಲ್ ಮೋಟಾರ್ಸ್ಗೆ ವ್ಯಾಲಿಡ್ ಲೈಸೆನ್ಸ್ ಬೇಕು. ಇಂಥ ಪೇಂಟರ್ ಆ್ಯಂಡ್ ಡಿರೆಕ್ಟರ್ 5 ವೇಕೆನ್ಸಿ 10th ಪಾಸ್ ಆದವ್ರಿಗೆ. MTS 11 ವೇಕೆನ್ಸಿ 10th ಪಾಸ್ ಆದವ್ರಿಗೆ. 389 ವೇಕೆನ್ಸಿ 10th ಪಾಸ್ ಆದವ್ರಿಗೆ. ಮಿನಿಮಮ್ ಏಜ್ 18 years ಇರಬೇಕು. ಮ್ಯಾಕ್ಸಿಮಮ್ 25 ಇರಬೇಕು. ಸಿವಿಲ್ ಮೋಟಾರ್ ಡ್ರೈವರ್ಗಳಿಗೆ ಕಂಪಲ್ಸರಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. 10th ಪಾಸ್ ಆಗಿರಬೇಕು. ನೆಕ್ಸ್ಟ್ ಏಜ್ ಲಿಮಿಟ್ ರಿಲ್ಯಾಕ್ಸೇಷನ್ OBC ಮತ್ತು SC ST ದವ್ರಿಗೆ ಅಟ ರಿಲ್ಯಾಕ್ಸೇಷನ್ ಐತಿ. EWS ದವ್ರಿಗಿಲ್ಲ. ಯಾವುದೇ ಜನರಲ್ ಕ್ಯಾಟಗರಿಗಿಲ್ಲ. OBC SC ST ಅದಾವು. ಯಾವ್ದ್ಯಾವ್ದಕ್ಕೆ ಎಷ್ಟೆಷ್ಟು ಸ್ಯಾಲ್ರಿ ಅಂಥೇಳಿ ಇಲ್ಲಿ ಟೋಟಲ್ ಲಿಸ್ಟ್ ಕೊಟ್ಟಾರು, ನೀವು ನೋಡ್ಬೋದು. MAಗೆ 29,200 ಹಿಡ್ದು 92,300. ಜೂನಿಯರ್ ಆಫೀಸಿಯರಿಗೂ ಲೆವೆಲ್ 2ದ ಸ್ಯಾಲ್ರಿ. ಫೈರ್ಮ್ಯಾನಿಗೆ 19,900 ಹಿಡ್ದು 63,200. ಇಂಥ ಕಾರ್ಪೆಂಟರ್ಗೆ 19,900 ಹಿಡ್ದು 63,200. ಇವೆಲ್ಲ ತೆಳಗೆ ಕೊಟ್ಟಾನು ನೋಡ್ರಿ. MTSದು ಕೊಟ್ಟಾನು. ನೆಕ್ಸ್ಟ್ ಅಪ್ಲಿಕೇಶನ್ ಸಬ್ಮಿಷನ್. ಕ್ಯಾಂಡಿಡೇಟ್ ನೀಡ್ ಅಪ್ಲೈ. ನೀವು ಯಾವ್ದ್ಯಾವ ಥರ ಫೋಟೋ ಸೈಜ್ ಹೆಂಗೆ ಇಡಬೇಕು ಮತ್ತು ಮೆಡಿಕಲ್ ಟೆಸ್ಟ ಯಾವ್ಯಾವ ಎಕ್ಸಾಮ್ ಐತಿಲ್ಲ ಅನ್ನೋದೆಲ್ಲ ಇಲ್ಲಿ ಕೊಟ್ಟಾನು, ನೀವು ಓದ್ಬೋದು. ಸ್ಕಿಲ್ ಟೆಸ್ಟ. ನೆಕ್ಸ್ಟ್ ಆಫೀಷಿಯಲ್ ವೆಬ್ಸೈಟ್. ನೀವು ಹೋಗಿ ಆಫೀಷಿಯಲ್ ವೆಬ್ಸೈಟ್ ಮೀಟ್ ಆಗಬೇಕು. ಗೂಗಲ್ನಾಗ ಹೋಗಿ ಆರ್ಮಿ EOC ಅಂತ ಬಡಿದ್ರೆ ಆಫೀಷಿಯಲ್ ವೆಬ್ಸೈಟ್ ಬರ್ತೈತಿ. ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಆಪರ್ಚುನಿಟೀಸ್ 723 ವೇಕೆನ್ಸಿ ಅದಾವು. ಇಂಥ ಲಾಸ್ಟ್ ಡೇಟ ಎಕ್ಸೆಪ್ಟೆಡ್ ಟು 14th ಜನವರಿ. ಇನ್ನು ಸ್ಟಾರ್ಟಿಂಗ್ ಡೇಟ್ ಇನ್ನೂ ಬಿಟ್ಟಿಲ್ಲ. ಅಪ್ಡೇಟ್ ಸೂನ್. ಆಗಲೇ ಹೇಳಿದಂಗೆ ಏಜ್ ರಿಲ್ಯಾಕ್ಸೇಷನ್ನ ಓನ್ಲಿ SC ST ಆ್ಯಂಡ್ OBC ಅಷ್ಟ ಐತಿ. EWS ಯಾವುದೇ ಮತ್ತು ಜನರಲ್ ಕ್ಯಾಟಗರಿಗೆ ಯಾವುದೂ ಏಜ್ ರಿಲ್ಯಾಕ್ಸೇಷನ್ ಇಲ್ಲ. OBC SC ST ಅಷ್ಟ.